ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹರಿಯುತ್ತಿದೆ ನೀರು. ಚಿರಾದ್ ತಾಲೂಕು ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾರಕ್ಕೆ ಒಮ್ಮೆ ಅಥವಾ 4 ದಿನಗಳಿಗೆ ಒಮ್ಮೆ ಪಂಚಾಯಿತಿಯಿಂದ ನೀರು ಬಿಡುತ್ತಿದ್ದು ಕೇಳುವ ಸಾರ್ವಜನಿಕರಿಗೆ ವಿದ್ಯುತ್ ಅಭಾವ, ಬೋರ್ವೆಲ್ಗಳ ಕೊರತೆ, ನೀರಿನ ಅಭಾವ ಇನ್ನಿತರ ಕಾರಣಗಳನ್ನು ನೀಡಿ ರಾತ್ರಿ 10 ಗಂಟೆಗೆ ನೀರು ಬಿಡುವುದು ಅಥವಾ ವಾರಕ್ಕೆ 1 ಗಂಟೆ ಮಾತ್ರ ನೀರು ಬಿಡಬಹುದು, 4 ದಿನಗಳಿಗೆ 1 ಗಂಟೆ ಮಾತ್ರ ನೀರು ಬಿಡುವುದು. ಈ ರೀತಿಯ ಸಾರ್ವಜನಿಕರಿಗೆ ಕೃತಕ ನೀರಿನ ಅಭಾವ ಸೃಷ್ಟಿಸುವ ಮೂಲಕ ಜನರ ಜೊತೆ ಚೆಲ್ಲಾಟವನ್ನ ಆಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬುಕ್ಕಾಪಟ್ಟಣ 5 ಮತ್ತು 3ನೇ ವಾರ್ಡ್ಗೆ ನೀರುಣಿಸುವ ರಾಷ್ಟ್ರೀಯ ಹೆದ್ದಾರಿ 234 ಪಕ್ಕದಲ್ಲಿರುವ ಬೋರ್ವೆಲ್ನಿಂದ ನೀರು ಧಾರಾಕಾರವಾಗಿ ಹರಿದು ಹೋಗುತ್ತಿದ್ದರೂ ಸಹ ಅದನ್ನ ನಿಲ್ಲಿಸುವ ಮತ್ತು ಸರಿಪಡಿಸುವ ಗ್ರಾಮ ಪಂಚಾಯಿತಿ ಮುಂದಾಗಿಲ್ಲ. ಸ್ಟಾರ್ಟರ್ ಮತ್ತು ಬೋರ್ವೆಲ್ ನಡುವೆ ಕೇವಲ 4-5 ಮೀಟರ್ ಅಂತರ ಇದ್ದರೂ ಸಹ ನೀರು ಪೋಲಾಗಿ ಹರಿಯುತ್ತಿದ್ದರೂ ಸಹ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಯಾವುದೇ ಕ್ರಮ ಕೈಗೊಳ್ಳದೆ ನೀರನ್ನ ಹರಿಯಲು ಬಿಟ್ಟು ಪೋಲಾಗಲು ಬಿಟ್ಟಿದ್ದಾರೆ. ನೀರು ಕೇಳಿದ ಗ್ರಾಮಸ್ಥರಿಗೆ ಈ ರೀತಿ ನೀರನ್ನ ಪೋಲ್ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಅಧಿಕಾರಿಗಳಿಗೆ ಇಡೀ ಶಾಪವನ್ನ ಹಾಕುತ್ತಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ, ಹಾಗೆ ನಿರ್ಲಕ್ಷ್ಯ ವಹಿಸಿದ ವಾಟರ್ ಮ್ಯಾನ್ಗಳ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ. ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ 24x7. ಇದು ಸತ್ಯದ ಧ್ವನಿ.